ಹಾಯ್ ಎವ್ರಿವನ್. ಈಗ ನಾವು ಸ್ಕ್ವೇರ್ಸ್ ಮತ್ತು ಸ್ಕ್ವೇರ್ ರೂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕ್ವೇರ್ ರೂಟ್ಸ್ ಲಿಸ್ಟ್ ಇಲ್ಲಿದೆ, ಸ್ಕ್ವೇರ್ ಲಿಸ್ಟ್ ಇಲ್ಲಿದೆ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ಸ್ನ ಲಾಸ್ಟ್ ಡಿಜಿಟ್ ಮತ್ತು ಸ್ಕ್ವೇರ್ನ ಲಾಸ್ಟ್ ಡಿಜಿಟ್ ಎರಡು ಕೂಡ ಇಲ್ಲಿ ನೋಡ್ಬೋದು. ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಮತ್ತು ಇಲ್ಲಿ ಸ್ಕ್ವೇರ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 1 ಆರ್ 9 ಆಗಿದ್ದಾಗ ಸ್ಕ್ವೇರ್ನಲ್ಲಿ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಯೂನಿಟ್ ಡಿಜಿಟ್ ಅಂದ್ರೆ ಲಾಸ್ಟ್ ಡಿಜಿಟ್ ಅಂದ್ರೆ ಕೊನೆಯ ಅಂಕಿ ಏನಾಗಿರುತ್ತೆ, 1 ಆಗಿರುತ್ತೆ. ಮತ್ತು ಇಲ್ಲಿ ಸ್ಕ್ವೇರ್ ರೂಟ್ನಲ್ಲಿ ಕೊನೆಯ ಅಂಕಿ 2 ಅಥವಾ 8 ಆದಾಗ ಸ್ಕ್ವೇರ್ನಲ್ಲಿ ಕೊನೆಯ ಅಂಕಿ ಏನಾಗಿರುತ್ತೆ, 4 ಆಗಿರುತ್ತೆ. ಇಲ್ಲಿ ನೋಡ್ರಿ 1 ಸ್ಕ್ವೇರ್ ಏನಾಯಿತು, 1 ಆಯಿತು. ಸೊ ಸ್ಕ್ವೇರ್ನಲ್ಲಿ 1 ಬಂತು ಲಾಸ್ಟ್ ಡಿಜಿಟ್. ಅದೇ ರೀತಿಯಾಗಿ 9 ಸ್ಕ್ವೇರ್ ಮಾಡಿದ್ರೆ 81 ಬರುತ್ತೆ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಏನು ಬಂತು, ಇಲ್ಲೂ ಕೂಡ 1 ಬಂತು. ಸೊ ಸ್ಕ್ವೇರ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 1 ಆರ್ 9 ಇದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ ಯಾವಾಗಲೂ ಏನಾಗಿರುತ್ತೆ, 1 ಆಗಿರುತ್ತೆ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 2 ಆರ್ 8 ಆಗಿದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ, 4 ಆಗಿರುತ್ತೆ. 2 ಸ್ಕ್ವೇರ್ ಏನಾಯಿತು, 4 ಆಯಿತು. ಅದೇ ರೀತಿಯಾಗಿ 12 ಸ್ಕ್ವೇರ್ ಏನಾಗುತ್ತೆ, 144 ಆಗುತ್ತೆ. 22 ಸ್ಕ್ವೇರ್ ಏನಾಗುತ್ತೆ, 484 ಆಗುತ್ತೆ. ಸೊ ಲಾಸ್ಟ್ ಡಿಜಿಟ್ ಯಾವಾಗಲೂ ಏನು ಬರುತ್ತೆ, 4 ಅಂತಲೇ ಬರುತ್ತೆ. ಅದೇ ರೀತಿಯಾಗಿ 8 ಸ್ಕ್ವೇರ್ ಮಾಡಿದಾಗ 64 ಆಯಿತು. 18 ಸ್ಕ್ವೇರ್ ಮಾಡಿದಾಗ 324 ಆಗುತ್ತೆ. 28 ಸ್ಕ್ವೇರ್ ಮಾಡಿದಾಗ 784 ಆಗುತ್ತೆ. ಸೊ ಇದರ ಮೂಲಕ ನಮಗೇನು ತಿಳಿಯುತ್ತಂದ್ರೆ ಸ್ಕ್ವೇರ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 2 ಆರ್ 8 ಇದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ ಯಾವಾಗಲೂ ಏನಾಗಿರುತ್ತೆ, 4 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಯೂನಿಟ್ ಡಿಜಿಟ್ 3 ಅಥವಾ 7 ಆಗಿದ್ದಾಗ ಸ್ಕ್ವೇರ್ನಲ್ಲಿ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 9 ಆಗಿರುತ್ತೆ. ಅಂದರೆ 3 ಸ್ಕ್ವೇರ್ 9 ಆಯಿತು. 13 ಸ್ಕ್ವೇರ್ 169 ಆಯಿತು. 23 ಸ್ಕ್ವೇರ್ 529 ಆಯಿತು. ಅದೇ ರೀತಿಯಾಗಿ ಲಾಸ್ಟ್ ಇಲ್ಲಿ 9 ಬಂತು. 7 ಸ್ಕ್ವೇರ್ ಮಾಡಿದಾಗಲೂ ಕೂಡ 7 ಸ್ಕ್ವೇರ್ 49 ಆಗುತ್ತೆ. 17 ಸ್ಕ್ವೇರ್ 289 ಆಗುತ್ತೆ. 27 ಸ್ಕ್ವೇರ್ 729 ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 3 ಅಥವಾ 7 ಇದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ ಯಾವಾಗಲೂ ಏನಾಗಿರುತ್ತೆ, 9 ಆಗಿರುತ್ತೆ. ಅದೇ ರೀತಿಯಾಗಿ 4 ಅಥವಾ 6 ಇದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ 6 ಆಗಿರುತ್ತೆ. 4 ಸ್ಕ್ವೇರ್ 16, 14 ಸ್ಕ್ವೇರ್ 196, 24 ಸ್ಕ್ವೇರ್ 576. ಸೊ ಇಲ್ಲಿ ಕೊನೆಗೆ 6 ಬಂತು. ಅದೇ ರೀತಿಯಾಗಿ 6 ಸ್ಕ್ವೇರ್ 36, 16 ಸ್ಕ್ವೇರ್ 756. ಸೊ ಇಲ್ಲೂ ಕೂಡ ಲಾಸ್ಟ್ ಡಿಜಿಟ್ 6 ಬಂದಿದೆ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 5 ಆಗಿದ್ದಾಗ ಸ್ಕ್ವೇರ್ನಲ್ಲಿ ಲಾಸ್ಟ್ ಡಿಜಿಟ್ ಯಾವಾಗಲೂ ಏನಾಗಿರುತ್ತೆ, 5 ಆಗಿರುತ್ತೆ. ಅದೇ ರೀತಿಯಾಗಿ 0 ಆಗಿತ್ತು ಅಂತಂದ್ರೆ ಲಾಸ್ಟ್ ಡಿಜಿಟ್ ಕೂಡ 0 ಆಗಿರುತ್ತೆ. ಇನ್ನು ಪರ್ಫೆಕ್ಟ್ ಸ್ಕ್ವೇರ್ಸ್ ಹ್ಯಾವ್ ಲಾಸ್ಟ್ ಡಿಜಿಟ್ಸ್ ಆಲ್ವೇಸ್ 0, 1, 4, 5, 6 ಆರ್ 9. ಯಾವುದೇ ಒಂದು ಪರ್ಫೆಕ್ಟ್ ಸ್ಕ್ವೇರನ್ನು ತೆಗೆದುಕೊಂಡಾಗ ಅದರಲ್ಲಿ ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ ಅಂದರೆ 0 ಆರ್ 1 ಆರ್ 4 ಆರ್ 5 ಆರ್ 6 ಆರ್ 9. 0 ಆದರೂ ಆಗಿರ್ಬೋದು, 1 ಆದರೂ ಆಗಿರ್ಬೋದು, 4 ಅಥವಾ 5 ಅಥವಾ 6 ಅಥವಾ 9 ಆಗಿರುತ್ತೆ. ಬಟ್ ಯಾವುದು ಲಾಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ನಲ್ಲಿ ಯೂನಿಟ್ ಡಿಜಿಟ್ ಯಾವುದಾಗಿರೋದಿಲ್ಲ ಅಂದ್ರೆ 2, 3, 7 ಆರ್ 8. ಯಾವುದೇ ಒಂದು ನಂಬರಿನ ಕೊನೆಗೆ 2, 2, 3, 7 ಅಥವಾ 8 ಈ ಥರ ಬಂದಿದ್ರೆ ಅವು ಪರ್ಫೆಕ್ಟ್ ಸ್ಕ್ವೇರು ಅಲ್ಲ. ಯಾವುದೇ ಒಂದು ನಂಬರ್ನ ಕೊನೆಗೆ 0 ಅಥವಾ 1, 4 ಅಥವಾ 5 ಅಥವಾ 6 ಅಥವಾ 9 ಈ ಥರ ಬಂದಿತ್ತು ಅಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ನೋಡ್ಕೋಬೇಕಿಲ್ಲಿ, ಸ್ಕ್ವೇರ್ ಸಿಂಗಲ್ ಡಿಜಿಟ್ ಮಸ್ಟ್ ಬಿ 1 ಆರ್ 4 ಆರ್ 7 ಆರ್ 9. ಈಗ ಒಂದು ಸ್ಕ್ವೇರ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ನಲ್ಲಿ ಎಲ್ಲ ಡಿಜಿಟನ್ನು ಆ್ಯಡ್ ಮಾಡಿದಾಗ ನಮಗೆ ಒಂದು ಸಿಂಗಲ್ ಡಿಜಿಟ್ ಬರುತ್ತಲ್ಲ, ಆ ಸಿಂಗಲ್ ಡಿಜಿಟ್ ಯಾವಾಗಲೂ ಏನಾಗಿರಬೇಕು, 1 ಆಗಿರಬೇಕು ಅಥವಾ 4 ಆಗಿರಬೇಕು ಅಥವಾ 7 ಆಗಿರಬೇಕು ಅಥವಾ 9 ಆಗಿರಬೇಕು. ಫಾರ್ ಇಲ್ಲಿ ನೋಡ್ಬೋದು ನಾವು 1 ಸ್ಕ್ವೇರ್ 1 ಇದೆ. ಸೊ ಇಲ್ಲಿ ಕೂಡ 1 ಇದೆ. 2 ಸ್ಕ್ವೇರ್ 4 ಇದೆ. ಆಮೇಲೆ 3 ಸ್ಕ್ವೇರ್ 9 ಇದೆ. ಆಮೇಲೆ 4 ಸ್ಕ್ವೇರ್ 16, 1 + 6 ಮಾಡಿದ್ರೆ 7 ಆಯಿತು. ಅದು ಇಲ್ಲಿ 7 ಇದೆ. ನೆಕ್ಸ್ಟ್ 5 ಸ್ಕ್ವೇರ್ ಏನಾಯಿತು, 25. 2 + 5 ಮಾಡಿದಾಗ ಏನಾಯಿತು, 7 ಆಯಿತು. ಸೊ ಇವೇ ರಿಪೀಟ್ ಆಗ್ತಾವೆ. 1, 4 ಆರ್ 7 ಆರ್ 9 ಇವೇ ಸಿಂಗಲ್ ಡಿಜಿಟ್ ರಿಪೀಟ್ ಆಗ್ತಾವೆ. ಸೊ ಇಲ್ಲಿ ಯಾವುದೇ ಒಂದು ನಂಬರನ್ನ ಎಲ್ಲ ಡಿಜಿಟನ್ನು ಸೇರಿಸಿದಾಗ ಸಿಂಗಲ್ ಡಿಜಿಟು 0, 2, 3, 5, 6, 8 ಈ ಥರ ಬರ್ತಾ ಇದೆ ಅಂತಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದಿಲ್ಲ. ಸೊ ಇಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಳ್ಬೋದು. ಇದೊಂದು ನೋಟ್ ನಮಗೆ ಗೊತ್ತಿದ್ದರೆ ಯಾವುದು ಪರ್ಫೆಕ್ಟ್ ಸ್ಕ್ವೇರು, ಯಾವುದು ಇಂಪರ್ಫೆಕ್ಟ್ ಸ್ಕ್ವೇರು ಮತ್ತು ಲಾಸ್ಟ್ ಡಿಜಿಟ್ ಏನು ಬರ್ತಾವೆ ಅನ್ನೋದನ್ನು ನಾವು ಈಸಿಯಾಗಿ ತಿಳ್ಕೊಳ್ಬೋದು.